ನಮಸ್ಕಾರ, ವೆಲ್ಕಮ್ ಟು ಯೋಯ್ ಟಿವಿ ಕನ್ನಡ. ನಮ್ಮ ದೇಶದಲ್ಲಿ ರಾಮಾಯಣ ಅಂದರೆ ಅದರದೇ ಆದ ಮಹತ್ವ ಇದೆ. ಏಕೆಂದರೆ ನಮ್ಮ ಭಾರತೀಯ ನಿತ್ಯ ಜೀವನದಲ್ಲಿ ರಾಮಾಯಣ ಪ್ರತಿ ಕಥೆಗಳ ಮೌಲ್ಯಗಳು ನಮ್ಮ ಉತ್ತಮ ಜೀವನ ನಡೆಸಲು ಈಗ ಮಾದರಿಯಾಗಿವೆ. ಇನ್ನು ರಾಮನನ್ನು ನಮ್ಮ ದೇಶದ ಹಿಂದೂಗಳಿಗೆ ಮನೆಯ ಆರಾಧ್ಯ ದೈವ ಇದ್ದಂತೆ. ಈಗಲೂ ನಮ್ಮ ದೇಶದ ಮನೆಯಲ್ಲಿ ಪವಿತ್ರ ಪುಸ್ತಕ ರಾಮಾಯಣ ಇದೆ. ಈ ರಾಮಾಯಣದ ಕಥೆಗಳನ್ನು ಈಗಲೂ ಮಕ್ಕಳು ಮತ್ತು ಯುವಕರಿಗೆ ದಾರಿದೀಪವಾಗಿದೆ. ಹೀಗಾಗಿ ರಾಮ ಸೀತಾ ಅಂದ್ರೆ ನಮ್ಮ ಭಾರತದಲ್ಲಿ ಭಗವಾನ್ ಆಗಿದ್ದಾನೆ. ಹೌದು, ರಾಮಾಯಣ ಒಂದು ಮಹಾಕಾವ್ಯ. ಅದರಲ್ಲಿನ ಒಂದೊಂದು ಕಥೆಗಳು ಸಹ ಹಲವಾರು ಅರ್ಥವನ್ನು ಸಾರುತ್ತದೆ. ಹಾಗೆಯೇ ಈ ರಾಮಾಯಣವನ್ನು ಮಕ್ಕಳಿಗೆ ಸುಲಭವಾಗಿ ತಿಳಿ ಹೇಳಲು ಸಾಧ್ಯವಿಲ್ಲ. ಒಟ್ಟಿಗೆ ಹೇಳಿದರೆ ಅರ್ಥ ಸಹ ಆಗುವುದಿಲ್ಲ. ಆದರೆ ಒಂದೊಂದೇ ಎಳೆಯಲ್ಲಿ ಕತೆ ಹೇಳಿದರೆ ಅವರಿಗೆ ಅರ್ಥವಾಗುತ್ತದೆ. ರಾಮಾಯಣದಲ್ಲಿ ಹೇಳಲು ಹೋದ್ರೆ ಬಹಳಷ್ಟು ಕಥೆಗಳಿವೆ. ಅದರಲ್ಲಿ ಒಂದು ಜಟಾಯು ಪಕ್ಷುವಿನ ಹೋರಾಟದ ಕತೆ ಕೂಡ ಒಂದು. ಬನ್ನಿ ಹಾಗಾದ್ರೆ ಜಟಾಯುವಿನ ಪರಾಕ್ರಮದ ಕಥೆಯನ್ನು ನೋಡೋಣ. ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋದಾಗ ಕಾಪಾಡಲು ಪ್ರಯತ್ನಿಸಿದ ಜಟಾಯು ಪಕ್ಷಿಯ ಕತೆ ಇಲ್ಲಿದ್ದು ನೀವು ಸಹ ಮಕ್ಕಳಿಗೆ ಹೇಳಬಹುದು. ಭಿಕ್ಷುಕನ ವೇಷದಲ್ಲಿ ಬಂದ ರಾವಣ ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುತ್ತಾನೆ. ದಾರಿಯಲ್ಲಿ ಸೀತೆ ತನ್ನನ್ನು ಕಾಪಾಡುವಂತೆ ಗೋಗರೆಯುತ್ತಿರುತ್ತಾಳೆ. ಹೀಗಿರುವಾಗ ಒಂದು ಪರ್ವತದ ಬಳಿ ಕುಳಿತಿದ್ದ ಜಟಾಯು ಪಕ್ಷಿಗೆ ಹೆಣ್ಣಿನ ಆಕ್ರಂದನ ಕೇಳಿಸುತ್ತದೆ. ಮೊದಲು ಯಾರು ಎನ್ನುವುದು ಸರಿಯಾಗಿ ತಿಳಿಯುವುದಿಲ್ಲ. ಹೆಣ್ಣೊಬ್ಬಳನ್ನು ಯಾರೋ ಪೀಡಿಸುತ್ತಿದ್ದಾರೆ ಎಂದು ಜಟಾಯು ಸುಮ್ಮನಾಗುತ್ತಾನೆ. ಆದರೆ ಯಾವಾಗ ಸೀತೆ ರಾಮ ಲಕ್ಷ್ಮಣರ ಹೆಸರನ್ನು ಕೂಗುತ್ತಾಳೋ ಆಗ ಜಟಾಯು ಎಲ್ಲಿ ಏನಾಗುತ್ತಿದೆ ಎಂದು ತಿಳಿಯಲು ಸುತ್ತಲೂ ನೋಡುತ್ತದೆ. ಆಗ ಸ್ವಲ್ಪ ದೂರದಲ್ಲಿ ರಥದ ರೀತಿಯ ವಿಮಾನವೊಂದು ಆಕಾಶದಲ್ಲಿ ಹಾರುತ್ತಾ ಆ ಕಡೆ ಬರುತ್ತಿರುವುದು ಕಾಣುತ್ತದೆ. ಅದರಲ್ಲಿ ಆಭರಣ ಧರಿಸಿರುವ ಸೀತೆಯನ್ನು ರಾವಣ ಬಲಾತ್ಕಾರದಿಂದ ಎಳೆದೊಯ್ಯುತ್ತಿರುವುದು ಕಾಣುತ್ತದೆ. ಆ ರಥ ಜಟಾಯು ಬಳಿ ಬರುತ್ತಿದ್ದ ಹಾಗೆಯೇ ಸೀತೆ ಸಹ ಜಟಾಯುವನ್ನು ಗುರುತಿಸಿ ಈ ರಾಕ್ಷಸನಿಂದ ನನ್ನನ್ನು ಕಾಪಾಡು ಎಂದು ಕೇಳುತ್ತಾಳೆ. ಈ ದುಷ್ಟನಾದ ರಾವಣನು ತನ್ನ ಕುತಂತ್ರ ಬುದ್ಧಿಯಿಂದ ನನ್ನನ್ನು ಅಪಹರಿಸಿಕೊಂಡು ಹೋಗುತ್ತಿದ್ದಾನೆ. ನನಗೆ ತಪ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ರಾಮ ಲಕ್ಷ್ಮಣರಿಗೆ ನನ್ನನ್ನು ರಾವಣ ಅಪಹರಿಸಿದ್ದಾನೆ ಎನ್ನುವ ವಿಚಾರ ತಿಳಿಸು ಎಂದು ಸೀತೆ ಹೇಳುತ್ತಾಳೆ. ಆಗ ಸೀತೆಯ ಈ ಕಷ್ಟವನ್ನು ನೋಡಲಾಗದೆ ಜಟಾಯು ಮೊದಲು ರಾವಣ ಬಳಿ ಮಾತನಾಡಿ ಬೇಡಿಕೊಳ್ಳುತ್ತದೆ. ಸೀತೆಯನ್ನು ಬಿಟ್ಟು ಬಿಡು, ರಾಮ ಲಕ್ಷ್ಮಣರಿಗೆ ತಿಳಿದರೆ ಪರಿಣಾಮ ಸರಿ ಇರುವುದಿಲ್ಲ ಎಂದು. ಆದರೆ ರಾವಣ ಜಟಾಯುವಿನ ಮಾತುಗೆ ಯಾವುದೇ ರೀತಿ ಪ್ರತಿಕ್ರಿಯಿಸುವುದಿಲ್ಲ. ಇದರಿಂದ ಕೋಪಗೊಂಡ ಜಟಾಯು ನಾನು ನಿನಗೆ ಹೋಗಲು ಬಿಡುವುದಿಲ್ಲ, ಸೀತೆಯನ್ನು ಇಲ್ಲಿಯೇ ಬಿಟ್ಟು ಬಿಡು ಅಥವಾ ನನ್ನನ್ನು ಎದುರಿಸು ಎಂದು ಹೇಳುತ್ತದೆ. ರಾವಣ ಸಹ ಯುದ್ಧ ಮಾಡಲು ಸಿದ್ಧನಾಗುತ್ತಾನೆ. ಜಟಾಯುವಿನ ಮೇಲೆ ಬಾಣಗಳ ಪ್ರಹಾರ ನಡೆಸುತ್ತಾನೆ. ಆದರೆ ಹೆಚ್ಚು ರೆಕ್ಕೆಗಳು ಇದ್ದ ಕಾರಣ ಬಾಣಗಳು ತಾಗುವುದಿಲ್ಲ. ಜಟಾಯುವಿಗೆ ಏಳುಕೊಳ್ಳುವಷ್ಟು ಶಕ್ತಿ ಇರಲಿಲ್ಲ. ವಯೋಸಹಜವಾಗಿ ಶಕ್ತಿ ಕಡಿಮೆ ಆಗಿತ್ತು. ಆದರೂ ಜಗ್ಗದೆ ಸೀತೆಯನ್ನು ಕಾಪಾಡುವ ಕಾರಣದಿಂದ ಬಹಳ ಹೋರಾಟ ನಡೆಸುತ್ತದೆ. ಆದರೆ ಜಟಾಯುವಿನ ಪ್ರಾಣ ಹಾಗೆಯೇ ಇರುತ್ತದೆ. ಅಲ್ಲಿಯೇ ಒದ್ದಾಡುತ್ತಾ ಮಲಗಿರುತ್ತದೆ. ಯಾವಾಗ ಸೀತೆ ನಾಪತ್ತೆ ಆಗಿರುವುದು ತಿಳಿದು ರಾಮ ಲಕ್ಷ್ಮಣ ಹುಡುಕುತ್ತಾ ಆ ಕಡೆ ಬರುತ್ತಾರೋ ಆಗ ಅವರಿಗೆ ಆದ ಕಥೆಯನ್ನು ವಿವರಿಸಿ ಹೇಳಿ ರಾವಣ ಹೋದ ದಾರಿ ತೋರಿಸಿ ಆಗ ಕೊನೆ ಉಸಿರು ಎಳೆಯುತ್ತದೆ. ಇದು ಪವಿತ್ರ ಜಟಾಯುವಿನ ಹೋರಾಟದ ಕತೆ. ಇದರ ತ್ಯಾಗದ ಕಥೆಯನ್ನು ರಾಮನ ಸೇವೆ ಎಂದು ಪರಿಗಣಿಸಲಾಗಿದೆ ಮತ್ತು ಈಗಲೂ ಕೂಡ ಜಟಾಯುವನ್ನು ದೈವಿ ಪಕ್ಷಿ ಎಂದು ನಮ್ಮ ಭಾರತೀಯರು ಪೂಜಿಸುವುದುಂಟು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.